ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಏರಿಯಾ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದೀವಿ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಜ್ಜಿ ಮನೆಗೆ. ಬನ್ನಿ ಅಲ್ಲೆಲ್ಲ ಏನು ಮಾಡ್ತಿದ್ದಾರೆ ನೋಡೋಣ. ನಾನು ಅಜ್ಜಿ ಮನೆಗೆ ಬಂದ ತಕ್ಷಣ ನನಗೆ ಪೂಜೆ ಮಾಡು ಅಂತ ಅಂದಿದ್ರು. ಪೂಜೆ ಮಾಡ್ತಾ ಇದ್ದೆ ಇಲ್ಲಿ ಅಡುಗೆ ಮಾಡೋಕ್ಕೆ. ಅದಾದಮೇಲೆ ನಾನಿಲ್ಲಿ ಸೊಪ್ಪು ಬಿಡಿಸ್ಕೊಡಿ ಅಂದರೆ ಈಗ ನಾನು ನಮ್ಮ ಅಜ್ಜಿ ಸೊಪ್ಪೆಲ್ಲ ಬಿಡಿಸ್ಕೊಟ್ವಿ. ನಾವು ವರ್ಷನೂ ಬಾತ್ ಮಾಡಿಸ್ತೀವಿ. ಬಾತ್ ರೆಡಿಯಾಗಿದೆ. ಈಗ ಬುಗುರಿ ಕಾಳು ಮಾಡ್ಸೋರೆ ಬೇರೆಯವರು. ಈಗ ನಮ್ಮ ಮಾನಸ ಕಡೆ ರಂಗೋಲಿ ಎಲ್ಲ ಬಿಡ್ತಿದ್ದಾರೆ. ಇದನ್ನು ನಾನೆಲ್ಲ ವಿಡಿಯೋ ಮಾಡಿದ್ದು. ನಮ್ಮ ಅಣ್ಣನವರು ಏನಂತ ಅವರು ವಿಡಿಯೋ ಮಾಡಿರೋದು. ಯಾವ ಥರ ಐತೆ ನೋಡಿ ನಮ್ಮ ಗಣೇಶನಿಗೆ ಡೆಕೋರೇಷನ್. ನಾವು ಗಣೇಶನ ಬಿಡೋ ಟೈಮ್ಗೆ ಈ ಥರನೇ ಎಲ್ಲ ಕೂಗೋದು. ಈಗ ಗೌರಮ್ಮ ಆಚೆ ಬಂತು. ಈಗ ಗಣೇಶ ನಿಧಾನಕ್ಕೆ ಎತ್ಕೊಂಡು ಬರ್ತಿದ್ರು ಎಲ್ಲರೂ. ಒಂದು ಸುತ್ತು ಬಂದ ಮೇಲೆ ಗಣೇಶನ ನಿಧಾನಕ್ಕೆ ಮೇಲೆ ಕುಣಿಸ್ತೀವಿ. ಯಾಕಂದರೆ ನಾವು 3 ಸತಿ ಸುತ್ತಿಸ್ತಿದ್ವಿ. ಯಾಕಂದರೆ ಈ ಸತಿ ಗಣೇಶ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಂದೇ ಸುತ್ತನ್ನ ತಗೊಬಂದು ಗಣೇಶ ನಿಧಾನಕ್ಕೆ ಮಡಗಿದ್ರು. ನಿಧಾನಕ್ಕೆ ಕುಣಿಸಿ ಬಿಡದೇ ಇರೋ ಥರ ಅದನ್ನು ಬಿಕ್ಕಿಯಾಗಿ ಕಟ್ಟಿ ಈಗ ಪೂಜೆ ಮಾಡ್ತಾಯಿದ್ದಾರೆ. ಈಗ ಗಾಡಿಗೂ ಪೂಜೆ ಮಾಡಿ ಎಡಗಾಯಿ ಹೊಡೆದು ಅದಾದಮೇಲೆ ಗಾಡಿನ ಸ್ವಲ್ಪ ಮುಂದಕ್ಕೆ ತಳ್ತಾರೆ. ಇದೆಲ್ಲ ಮುಗಿದ ಮೇಲೆ ಈಗ ಈ ಕಡೆ ಎಲ್ರಿಗೂ ಪ್ರಸಾದ ಕೊಡ್ತಾಯಿದ್ದೀವಿ. ಈಗ ಎಲ್ಲರೂ ಪ್ರಸಾದ ಇಸ್ಕೊತಾರೆ. ಈಗ ಗ್ರೂಪ್ ಆಗಿ ಎಲ್ಲರೂ ಫೋಟೋ ತಗೋತಾವ್ರೆ. ನಮ್ಮನೆಯವ್ರು ಶಿಸ್ತಾಗಿ ಹೋಗಿ ಟ್ರ್ಯಾಕ್ಟ್ರ್ ಮೇಲೆ ಕೂತ್ಬಿಟ್ಟವ್ರೆ. ಯಾಕಂದರೆ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಕರೀತಾರೆ ಅಂದ್ಬಿಟ್ಟು ಅವರಲ್ಲಿ ಕೂತ್ಬಿಟ್ಟವ್ರೆ. ಈಗ ಗಣೇಶ ಹೋಗಿದೆ. ನಾವು ಬರೋ ತನಕ ನಾವೀಗ ಪ್ರಸಾದ ತಿನ್ಕೊಳ್ಳೋದು. ತಿರ್ಗಾ ಬಂದಾಗ ತೋರಿಸ್ಕೊಡ್ತೀನಿ ಎಲ್ಲರೂ ಹೆಂಗೆ ಕುಣಿತಾವ್ರೆ. ಈಗ ಎಲ್ಲ ಪ್ರಸಾದ ತಿಂತಾ ಇದ್ದೀವಿ. ವಿನಮ್ಮ ಎಲ್ಲ ಹೋಗಿಸ್ಕೊಬಿಟ್ಟೆ ಇಲ್ಲೇ. ಇಲ್ಲೊಬ್ಳು ಆಯ್ ಅಂತ ಹೇಳ್ತಾವಳೆ ಮನ್ಕಂಡು ಬಂದು ಬಾತ್ ಮತ್ತು ಬುಗುರಿ ಕಾಳು. ಈಗ ಟೈಮ್ ಬಂದು 10:30 ಆಗಿದೆ. ಲಾಸ್ಟಿಗೆ ಮೆರವಣಿಗೆ ಮುಗಿಸ್ಕೊಂಡು ಮನೆಗೆ ಹೋಗಿ ತಾಚ್ಕೋತೀವಿ. ಈಗ ಅದು ಮೆರವಣಿಗೆ ಒಂದು ನೋಡಿಕೊಂಡು ಮನೆಗೆ ಹೋಗ್ತೀವಿ. ಎಲ್ಲರೂ ಈಗ ಎಷ್ಟು ಚೆನ್ನಾಗಿ ಕಾಯ್ಕೊಂಡಿದ್ದೀವಿ ಅಂತ ಅಂದರೆ ಈಗ ಇಷ್ಟು ತನಕ ನನ್ನ ತಂಗಿರೆಲ್ಲ ಡ್ಯಾನ್ಸ್ ಮಾಡಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.